ಮಾಧ್ಯಮದ ವೀಕ್ಷಕರಿಗೆ ಇದೊಂದು ಬಹಳ ವಿಶೇಷವಾದಂತಹ ಮಾಹಿತಿ. ನಮ್ಮ ಚಾನಲ್ನಲ್ಲಿ ಇದೊಂದು ಹೊಸ ವಿಷಯ, ಕೃಷಿಗೆ ಸಂಬಂಧಪಟ್ಟಂಥದ್ದು. 2025 ಕೃಷಿ ಮೇಳ GKVKಯಲ್ಲಿ ನಡೀತಾ ಇದೆ. ಬೆಂಗಳೂರಿನ GKVKಯಲ್ಲಿ ನವೆಂಬರ್ 13ನೇ ತಾರೀಕು ಗುರುವಾರ ಇವತ್ತು ಉದ್ಘಾಟನೆ ಆಗಿದೆ. ಸೊ ಭಾನುವಾರದವರೆಗೂ ನವೆಂಬರ್ 16ನೇ ತಾರೀಕಿನವರೆಗೂ ಕೃಷಿ ಮೇಳ ನಡೆಯುತ್ತೆ. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ. ಒಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ವಿಜುವಲ್ಸನ್ನು ನಿಮಗೆ ತೋರಿಸ್ಬೇಕು ಅಂತೇಳಿ. ಕೃಷಿ ಮೇಳದಲ್ಲಿ ಏನೇನೆಲ್ಲ ಇರುತ್ತೆ, ಕೃಷಿ ಆಸಕ್ತರು, ಹೈನುಗಾರಿಕೆಗೆ ಸಂಬಂಧಪಟ್ಟಂತಹದ್ದು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಕೃಷಿಯ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು, ವಿಶೇಷವಾಗಿ ಇತ್ತೀಚೆಗೆ ಎಲ್ಲರೂ ಕೂಡ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವಿಲ್ಲಿ ಪಡಿಬಹುದು. ಪ್ರತಿಯೊಂದು A to Z ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪಡಿಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳು, ಉಪಕರಣಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಅದರ ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಸರ್, ಇದು ಹಳ್ಳಿಕಾರು. ಹೌದು. ನೀವು ಎಲ್ಲಿಯವರು? ನಾವು ಆನೇಕಲ್ಲವರು, ಹಳೆ ಚಂದಪುರ ರಾಜಣ್ಣ. ಏನಂದರೆ ಇದ್ರದ್ದು ವಿಶೇಷ ಏನು ಸರ್? ಇದು ಹಳ್ಳಿಕಾರು ನಮ್ಮ ಕರ್ನಾಟಕದ ತಳಿಯಾಗಿದೆ. ಇದನ್ನ ಹೆಚ್ಚಾಗಿ ಕೆಲಸಕ್ಕೆ ಮತ್ತು ಶೋಕಿಗೆ ಬಳಸ್ತಾ ಇದ್ದೀವಿ. ಕೆಲಸ ಮಾಡಲಿಕ್ಕೆ ಮತ್ತು ಬಂಡಿ ಕಟ್ಟಲಿಕ್ಕೆ, ಆಮೇಲೆ ಶೋಕಿ ಜಾತ್ರೆಗಳು ಮಾಡಲಿಕ್ಕೆ ಅದಕ್ಕೆ ಬಳಸ್ತಾ ಇದ್ದೀವಿ ಸರ್. ತುಂಬ ಹೈಟ್ ಇದೆ. ಬ್ರೀಡ್ ಹೆಂಗೆ? ಇಲ್ಲ ಸರ್, ಇದು ನಮ್ಮ ಹಳ್ಳಿಕಾರು ತುಂಬ ಹೈಟ್ ಇದೆ. ನಮ್ಮ ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳ, ಮಹಾರಾಷ್ಟ್ರ, ಕರ್ನಾಟಕಕ್ಕೆಲ್ಲ ಅತಿ ಎತ್ತರವಾದ ತಳಿ ಇದು. ಎಷ್ಟಾಗುತ್ತೆ ಇದು ನಾರ್ಮಲಿ ಬ್ರೀಡ್? ಸರ್, ಇದು ಈಗ 20 ಲಕ್ಷದವರೆಗೂ ಹೋಗ್ತಾ ಇದೆ ಸರ್. ಕೊಟ್ಟರೆ ನಾವು ಕೊಡ್ತಾ ಇಲ್ಲ. ಯಾಕೆ? ಒಂದು ಜೊತೆ ಸರ್, 2 ಸೇರಿ 20 ಲಕ್ಷ ನಾವು ವ್ಯಾಪಾರ ಹೇಳ್ತೀವಿ. ಸರ್, ನಮ್ಮ ಹೆಸರು ರೈತ ಮಾಧ್ಯಮ ಚಂದನ್ ಅಂತ. ನಾವು ಯಲಹಂಕದಲ್ಲಿರೋದು. ಕೃಷಿ ಮೇಳದಲ್ಲಿ ಸುಮಾರು ಎರಡನೇ ಸಲ ಸ್ಟಾಲ್ ನಾವು ಇಡ್ತಾ ಇರೋದು. ಪ್ರತಿ ಸಲ ನಾರ್ಮಲ್ ಬ್ರೀಡ್ ಇಂಡಿಯನ್ ರ್ಯಾಬಿಟ್ಸ್, ಏನು ನ್ಯೂಜಿಲೆಂಡ್ ವೈಟು, ಈ ಸೋವಿಯತ್ ಚಿಂಚಿಲ, ಗ್ರೇ ಜೈಂಟು, ಬ್ಲ್ಯಾಕ್ ಜೈಂಟು, ಈ ರೀತಿ ಮೊಲಗಳನ್ನ ಇಡ್ತಿದ್ವಿ. ಜನರಿಗೆ ಆಕರ್ಷಣೆ ಏನಾದರೂ ಇರಲಿ, ಅಟ್ರಾಕ್ಷನ್ ಆಗಲಿ ಜನರಿಗೆ, ಅದಕ್ಕೋಸ್ಕರ ಅಂದ್ಬಿಟ್ಟು ಜರ್ಮನ್ ಗ್ರೇ ಜೈಂಟ್ ಅಂತ ತರಿಸಿದ್ವಿ ಈ ಸಲ ಮೊಲ. ಇದನ್ನು ನೋಡಿದ್ರೆ ಇದನ್ನು ನೋಡೋದಕ್ಕೆ ತುಂಬ ಜನ ಬರ್ತಿದ್ದಾರೆ. ಬೆಳಗ್ಗೆಯಿಂದ ಮೊದಲನೇ ದಿನವೇ ತುಂಬ ರೆಸ್ಪಾನ್ಸ್ ಇದೆ. ಇನ್ನೂ 3 ದಿನ ಇದೆ, ಏನು ಅಂತ ನೋಡಬೇಕು. ಮನೆ ಒಳಗೆ ಇರಬೇಕು ಮತ್ತು -ಡಿಗ್ರಿಯಲ್ಲಿ ಇರಬೇಕು. ವಾತಾವರಣ ಕಡಿಮೆ ಇರಬೇಕು, ಉಷ್ಣಾಂಶ ಇರಬಾರ್ದು, ಇದಕ್ಕೆ ಅತಿ ಕಡಿಮೆ ಇರಬೇಕು. ಇಲ್ಲಿ ನಮಗೆ ಸೆಟ್ ಆಗೋದೇ ಇಲ್ಲ ಇದು ನಮ್ಮ ವೆದರ್ಗೆ. ಸಾಕಿದ್ರೂ AC ಇರಬೇಕು, ಫ್ಯಾನ್ ಇರಬೇಕು. ಅಂಥ ವಾತಾವರಣದಲ್ಲಿ ಖುಷಿಯಾಗಿರುತ್ತೆ. ಎನಿ ಟೈಮ್ ಇರಬೇಕು, ಯಾವಾಗಲೂ ಇರಬೇಕು. ಇಲ್ಲ ನೈಟ್ ಟೈಮ್ ಕೋಲ್ಡ್ ಇದ್ದಂಗೆ ಇರಬೇಕು. ಸಂಬಂಧಪಡುತ್ತೆ ಅಗ್ರಿಕಲ್ಚರ್ಗೆ. ಈ ಥರ ಮೆಟಲ್, ವುಡನ್, ಸ್ಟೀಲ್, ಮಾರ್ಬಲ್, ಗಿರ್ನೈಟ್ ಏನು ಬೇಕಾದ್ರೂ ಜೋಡಿಸ್ಬೋದು. ಬರೀ ಬಿಸಿ ಮಾಡಿ ಜಾಯಿನ್ ಮಾಡಿ, ಬಿಸಿ ಮಾಡಿ ಜಾಯಿನ್ ಮಾಡಿ. 100 ರೂಪಾಯಿ ಪ್ಯಾಕೆಟ್ ಸರ್. ಇದು ಎಕ್ಸ್ಪೈರ್ ಇಲ್ಲ, ಮನೇಲಿ 10 ವರ್ಷ ಇಡ್ರಿ.
ನಮ್ದೊಂದು ವಿಡಿಯೋ ಎಸ್, ನೀವು ನೋಡಿದ್ದು ಕೃಷಿ ಮೇಳದ ಮೊದಲ ದಿನದ ದೃಶ್ಯಗಳು. ಸೊ ನಾನು ಇವಾಗ ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸಂಜೆ ಆಯಿತು. ಸೊ ನಾನು ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬಂದಿದ್ದೆ. ಉದ್ಘಾಟನೆ ಆದ ನಂತರ ನಿಮಗೆ ಒಂದಷ್ಟು ದೃಶ್ಯಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸೊ ಕೃಷಿಯ ಬಗ್ಗೆ ಆಸಕ್ತಿ ಇರುವಂಥವರು ಈ ಬಾರಿಯ ಕೃಷಿ ಮೇಳಕ್ಕೆ ಬನ್ನಿ. ಪ್ರತಿ ವರ್ಷ ಕೂಡ ಇದೇ GKVKಯಲ್ಲಿ ಕೃಷಿ ಮೇಳ ನಡೆಯುತ್ತೆ. ಸೊ 2025 ಕೃಷಿ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಆಸಕ್ತರು ಬಂದು ಒಮ್ಮೆ ವಿಸಿಟ್ ಮಾಡಿ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.